ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ತುಂಬಾ ಸೆನ್ಸಿಟಿವ್ ಆಗಿರುವ ಟಾಪಿಕ್ಕಿನ ಮೇಲೆ ಡಿಸ್ಕಸ್ ಮಾಡ್ತಾ ಇರುವೆ. ಜನರಲ್ ಆಗಿ ಯಾರೂ ಕೂಡ ಈ ಟಾಪಿಕ್ಕಿನ ಮೇಲೆ ಡಿಸ್ಕಸ್ ಮಾಡುವ ಧೈರ್ಯವನ್ನು ಮಾಡಲ್ಲ. ಡಿಸ್ಕಸ್ ಮಾಡಿಬಿಟ್ರೆ ಜನ ನನ್ನನ್ನು ಕೂಡ ಟ್ರೋಲ್ ಮಾಡ್ತಾರೆ ಅನ್ನೋ ಭಯದಿಂದ ಎಲ್ಲರೂ ಕೂಡ ಈ ಒಂದು ಫ್ಯಾಕ್ಟನ್ನು ಒಪ್ಪಿಕೊಳ್ಳೋಕೆ ಮುಂದೆ ಬರಲ್ಲ. ಬ್ಯಾಡ್ ಮ್ಯಾನ್ಗಳಿಗೆ ಕಂಪೇರ್ ಮಾಡಿದರೆ ಗುಡ್ ಮ್ಯಾನ್ಗಳು ತಮ್ಮ ಲೈಫಲ್ಲಿ ತುಂಬಾ ಸಫರ್ ಆಗ್ತಾರೆ, ಎಲ್ಲದಕ್ಕೂ ಕೂಡ ಸ್ಟ್ರಗಲ್ ಮಾಡ್ತಾರೆ. ಗುಡ್ ಮ್ಯಾನ್ಗಳು ತಮ್ಮ ಲೈಫಲ್ಲಿ ತುಂಬಾ ಸಫರ್ ಆಗ್ತಾ ಇರ್ತಾರೆ. ಅದು ಪರ್ಸ್ನಲ್ ಲೈಫ್ ಇರಲಿ, ಪ್ರೊಫೆಷ್ನಲ್ ಲೈಫ್ ಇರಲಿ, ಲವ್ ಲೈಫ್ ಇರಲಿ, ಮ್ಯಾರಿಡ್ ಲೈಫ್ ಇರಲಿ, ಸೋಷಿಯಲ್ ಲೈಫ್ ಇರಲಿ, ಎಲ್ಲದರಲ್ಲೂ ಕೂಡ ಗುಡ್ ಮ್ಯಾನ್ಗಳು ಸಫರ್ ಆಗ್ತಾ ಇರ್ತಾರೆ, ಎಲ್ಲದಕ್ಕೂ ಕೂಡ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಕೆಟ್ಟ ಪುರುಷರಿಗೆ ಎಲ್ಲವೂ ಕೂಡ ಈಸಿಯಾಗಿ ಸಿಗ್ತಾ ಇರುತ್ತೆ. ನೇಮ್ ಫೇಮ್ ಇರಬಹುದು, ಸಕ್ಸಸ್ ಇರಬಹುದು, ಸಂಪತ್ತಿರಬಹುದು, ಸೆಕ್ಸ್ ಇರಬಹುದು, ಪವರ್ ಇರಬಹುದು, ಎಲ್ಲವೂ ಕೂಡ ಈಸಿಯಾಗಿ ಬ್ಯಾಡ್ ಮ್ಯಾನ್ಗಳಿಗೆ ಸಿಗತ್ತೆ. ಆದರೆ ಗುಡ್ ಮ್ಯಾನ್ಗಳು ಇವೆಲ್ಲವನ್ನು ಡಿಸರ್ವ್ ಮಾಡ್ತಾ ಇದ್ರೂ ಕೂಡ ಇವರಿಗೆ ಅದು ಸಿಗಲ್ಲ. ಇವರು ಸೈಲೆಂಟಾಗಿ ತುಂಬಾ ಜಾಸ್ತಿ ಸಫರ್ ಆಗ್ತಾ ಇರ್ತಾರೆ. ಇದನ್ನು ನೀವು ಕೂಡ ಗಮನಿಸಿರಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಯಾಕೆ ಗುಡ್ ಮ್ಯಾನ್ಗಳು ಸಫರ್ ಆಗ್ತಾರೆ ಮತ್ತು ಅದಕ್ಕೆ ಸೊಲ್ಯೂಷನ್ಗಳೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಕಾರಣಗಳಿಂದಾಗಿಯೇ ಗುಡ್ ಮ್ಯಾನ್ಗಳು ತಮ್ಮ ಲೈಫಲ್ಲಿ ಜಾಸ್ತಿ ಸಫರ್ ಆಗ್ತಾರೆ. ಈ ಜಗತ್ತು, ನಮ್ಮ ಪೇರೆಂಟ್ಸ್ಗಳು, ನಮ್ಮ ಲೈಫ್ ಪಾರ್ಟ್ನರ್ ಮತ್ತು ನಮ್ಮ ಮಕ್ಕಳು ನಮ್ಮನ್ನು ತುಂಬಾ ಇಗ್ನೋರ್ ಮಾಡ್ತಾರೆ, ತುಂಬಾ ಸಿಲ್ಲಿಯಾಗಿ ತೆಗೆದುಕೊಳ್ತಾರೆ, ಲೈಟಾಗಿ ತೆಗೆದುಕೊಳ್ತಾರೆ. ಅದಕ್ಕಾಗಿ ಗಂಡ್ಮಕ್ಕಳು ತಮ್ಮನ್ನು ತಾವು ಒಪ್ಪಿಕೊಳ್ಳೋಕೆ, ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೆದರ್ತಾರೆ. ಇದಕ್ಕೆ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ, ದ ವರ್ಲ್ಡ್ ಈಸ್ ಅನ್ಫೇರ್ ಟು ಮೆನ್. ಈ ಜಗತ್ತು ಗಂಡಸರೊಂದಿಗೆ ಅನ್ಫೇರ್ ಆಗಿದೆ, ಬಯಾಸ್ಡ್ ಆಗಿದೆ. ಹೆಣ್ಮಕ್ಕಳನ್ನು ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡುತ್ತೆ, ಗಂಡ್ಮಕ್ಕಳನ್ನು ಕಾಮನ್ ಮ್ಯಾನ್ ಥರ ನೋಡುತ್ತೆ. ಎಲ್ಲ ಕಡೆಗೂ ಕೂಡ ಇವನೇನು ಬಿಡು ಕಾಮನ್ ಮ್ಯಾನು ಅಂತಾರೆ. ಆದರೆ ಯಾರೂ ಕೂಡ ಹೆಣ್ಮಕ್ಕಳಿಗೆ ಕಾಮನ್ ವುಮನ್ ಅನ್ನಲ್ಲ. ಹೆಣ್ಮಕ್ಕಳನ್ನು ಸ್ಪೆಷಲ್ ಆಗಿ ನೋಡುತ್ತೆ ಈ ಜಗತ್ತು, ಆದರೆ ಗಂಡ್ಮಕ್ಕಳನ್ನು ಕಾಮನ್ ಆಗಿಯೇ ನೋಡುತ್ತೆ. ಸೊ ಗಂಡ್ಮಕ್ಕಳು ಸೈಲೆಂಟ್ ಆಗಿಯೇ ಸಫರ್ ಆಗ್ತಾ ಇರ್ತಾರೆ, ಇದು ಯಾರಿಗೂ ಕೂಡ ಗೊತ್ತಾಗಲ್ಲ. ಇದಕ್ಕೆ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ, ನೋ ರೆಸ್ಪೆಕ್ಟ್ ವಿದೌಟ್ ಮನಿ ಆ್ಯಂಡ್ ಪವರ್. ಗಂಡು ಮಕ್ಕಳ ಹತ್ರ ಪವರ್ ಇಲ್ಲ, ದುಡ್ಡಿಲ್ಲ, ಸಂಪತ್ತಿಲ್ಲ, ನೇಮ್ ಫೇಮ್ ಇಲ್ಲ, ಸಕ್ಸಸ್ ಇಲ್ಲ, ಪ್ರಾಪರ್ಟಿ ಇಲ್ಲ, ಸ್ಟೇಟಸ್ ಇಲ್ಲಪ್ಪ ಅಂತಂದರೆ ಯಾರೂ ಕೂಡ ಗಂಡ್ಮಕ್ಕಳಿಗೆ ರೆಸ್ಪೆಕ್ಟನ್ನು ಕೊಡೋಲ್ಲ. ಗಂಡ್ಮಕ್ಕಳ ಹತ್ರ ಇಷ್ಟೆಲ್ಲ ಇದ್ದರೆ ಮಾತ್ರ ಯಾರಾದರೂ ಬಂದುಬಿಟ್ಟು ಸ್ನೇಹ ಪ್ರೀತಿ ಸಂಬಂಧಗಳನ್ನು ಬೆಳೆಸ್ತಾರೆ, ಇಲ್ಲ ಅಂತಂದರೆ ಬೆಳೆಸಲ್ಲ. ಈ ಜಗತ್ತಿನಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಮಾತ್ರ ಪುಕ್ಸಟೆಯಾಗಿ ಪ್ರೀತಿ, ಅಟೆನ್ಷನ್ನು, ಸಹಾಯ ಎಲ್ಲ ಸಿಗತ್ತೆ. ಗಂಡ್ಮಕ್ಕಳಿಗೆ ಪುಕ್ಸಟೆಯಾಗಿ ಏನೂ ಸಿಗಲ್ಲ. ಎಲ್ಲವನ್ನ ಕೂಡ ಗಂಡ್ಮಕ್ಕಳು ಸಂಪಾದನೆ ಮಾಡಿ ಪಡೆದುಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಗುಡ್ ಮ್ಯಾನ್ಗಳು ತುಂಬ ಸಫರ್ ಆಗ್ತಾರೆ. ಇನ್ನು ಮತ್ತೊಂದು ಕಾರಣ ಕೊಡಬೇಕಪ್ಪ ಅಂತಂದರೆ, ನೋ ಬಡಿ ಲಿಸನ್ಸ್ ಟು ಮೆನ್. ಯಾರೂ ಕೂಡ ಗಂಡ್ಮಕ್ಕಳ ಮನಸ್ಸಿನ ಮಾತುಗಳನ್ನು ಕೇಳಿಸಿಕೊಳ್ಳೋಕೆ ಮುಂದಾಗಲ್ಲ. ಈಗ ನಾನು ಹುಡುಗನಾಗಿಯೇ ಹೇಳ್ತಾ ಇರುವೆ, ನನಗೇನಾದರೂ ಸ್ಯಾಡ್ ಫೀಲ್ ಆಗ್ತಾ ಇದೆ, ನನಗೇನಾದರೂ ಮನಸ್ಸಲ್ಲಿ ಬೇಜಾರುಗಳು ತುಂಬ್ಕೊಂಡ್ಬಿಟ್ಟಿವೆ, ನೋವುಗಳಿವೆ, ಇದನ್ನು ನಾನು ಹೇಳ್ಕೋಬೇಕಂತಂದರೆ ಗಂಡ್ಮಕ್ಕಳಿಗೆ ಸರಿಯಾಗಿರುವ ವ್ಯಕ್ತಿಗಳು ಸಿಗಲ್ಲ. ನಾವು ಪೇರೆಂಟ್ಸ್ಗಳ ಹತ್ರ ಹೇಳೋಕೆ ಹೋದರೆ ಪೇರೆಂಟ್ಸ್ಗಳು ಕೇಳೋದಿಲ್ಲ, ಅರ್ಧಂಬರ್ಧ ಕೇಳ್ತಾರೆ, ಮತ್ತು ನಮ್ಮನ್ನೇ ಬೈತಾರೆ. ನಿನಗೆಲ್ಲಿ ಬುದ್ಧಿ ಇದೆ, ನಾವೇನು ನಿನಗೆ ಈ ರೀತಿ ಮಾಡು ಅಂದಿದ್ವಾ ಅಂತಾರೆ, ನಮ್ಮನ್ನು ಟ್ರೋಲ್ ಮಾಡ್ತಾರೆ ನಮ್ಮ ಪೇರೆಂಟ್ಸ್ಗಳು. ಇನ್ನು ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ನಮ್ಮ ಪೇನ್ಗಳನ್ನು ಶೇರ್ ಮಾಡೋಕ್ಕೆ ಹೋದರೆ ನಮ್ಮ ಫ್ರೆಂಡ್ಸ್ಗಳು ನಮ್ಮನ್ನು ಜೋಕರ್ ಥರ ನೋಡ್ತಾರೆ, ಕಾಮಿಡಿ ಮಾಡ್ತಾರೆ. ಯಾಕಂದರೆ ನಮ್ಮ ಫ್ರೆಂಡ್ಸ್ಗಳು ಕೂಡ ನಮ್ಮ ಥರನೇ ಇರ್ತಾರೆ, ನಮಗೂ ಕೂಡ ಎಮೋಷನ್ಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಇನ್ನು ನಮ್ಮ ಮೇಲ್ ಬೆಸ್ಟ್ ಫ್ರೆಂಡ್ಗಳಿಗೂ ಕೂಡ ನಮ್ಮ ಎಮೋಷನ್ಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಅವರು ಕೂಡ ಅವುಗಳನ್ನು ಲೈಟಾಗಿ ತೊಗೊತಾರೆ, ಇಗ್ನೋರ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ. ಸೊ ಈ ಭಯದಿಂದ ನಾವು ನಮ್ಮ ಎಮೋಷನ್ಗಳನ್ನ ಶೇರ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಪೇನ್ಗಳು, ಪ್ರಾಬ್ಲಮ್ಸ್ಗಳು ನಮ್ಮ ಜೊತೆಗೇ ಇರ್ತವೆ, ನಾವು ಒಳಗೊಳಗೇನೆ ಅಳ್ತಾ ಇರ್ತೀವಿ, ಆದರೆ ನಮ್ಮ ಕಣ್ಣೀರು ಯಾರಿಗೂ ಕಾಣಿಸಲ್ಲ. ಆದರೆ ಹುಡುಗಿಯರ ವಿಚಾರದಲ್ಲಿ ಈ ರೀತಿ ಆಗಲ್ಲ. ಹುಡುಗಿಯರಿಗೆ ಸಮಸ್ಯೆ ಬರುವ ಮೊದಲೇ ಅವಳಿಗೆ ಸಹಾಯ ಮಾಡೋಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಅವಳ ಪೇರೆಂಟ್ಸ್ಗಳು, ಫ್ರೆಂಡ್ಸ್ಗಳು, ಬ್ರದರ್ಸ್ಗಳು, ಲೈಫ್ ಪಾರ್ಟ್ನರ್ಗಳು, ಲವರ್ಗಳು ಎಲ್ಲರೂ ಕೂಡ ಅವರಿಗೆ ಸಹಾಯ ಮಾಡೋಕ್ಕೇ ಕಾಯ್ತಾ ಇರ್ತಾರೆ. ಒಂದು ಹುಡುಗಿ ಹೆಲ್ಪ್ ಕೇಳಿದರೆ 10 ಅಲ್ಲ 100 ಜನ ಪುಕ್ಸಟೆಯಾಗಿ ಮಾಡೋಕ್ಕೆ ಓಡೋಗ್ಬಿಡ್ತಾರೆ. ಹುಡುಗಿಯರಿಗೆ ಹೆಲ್ಪ್ ಮಾಡೋಕ್ಕೆ ಪರಿಚಯನೇ ಇಲ್ಲದೆ ಇರುವ ಪುರುಷರು ಕೂಡ ಬೆನ್ನಿಂದೆ ಬೀಳ್ತಾರೆ. ಆದರೆ ನಮಗೆ ಪುರುಷರಿಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಫ್ರೆಂಡ್ಸ್ಗಳು ಕೂಡ ಮುಂದೆ ಬರಲ್ಲ. ನಾವು ಅಳ್ತಾ ಇದ್ದೀವಪ್ಪ ಅಂತಂದರೆ ನಮ್ಮನ್ನು ನೋಡಿ ನಗ್ತಾರೆ, ಏನೋ ಗಂಡಸಾಗಿ ಅಳ್ತಾ ಇದೀಯಾ ಅಂತಾರೆ.
ಅಂದರೆ ಗಂಡು ಮಕ್ಕಳಿಗೆ ಅಳೋ ಅಧಿಕಾರವನ್ನು ಕೂಡ ಈ ಸೊಸೈಟಿ ಕೊಟ್ಟಿಲ್ಲ, ನೀನು ಅಳಬಾರ್ದು, ನೀನು ಗಂಡಸು ಅಂತ ಹೇಳ್ತಾರೆ. ಸೊ ಇದಕ್ಕಾಗಿಯೇ ಗುಡ್ ಮ್ಯಾನ್ಗಳು ಸೈಲೆಂಟಾಗಿ ಜಾಸ್ತಿ ಸಫರ್ ಮಾಡ್ತಾ ಇರ್ತಾರೆ. ಇನ್ನು ಈ ಜಗತ್ತಿದೆಯಲ್ಲ, ನಮಗೆ ನಿನಗೇನು ಬೇಕು ಅಂತ ಕೇಳಲ್ಲ, ಬರೀ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ. ಈ ಜಗತ್ತು ನಮ್ಮಿಂದ ಎಲ್ಲವನ್ನ ಕೂಡ ಬಯಸುತ್ತೆ, ಆದರೆ ನಮಗೇನಾದರೂ ಬೇಕಾ ಅಂಥೇಳಿ ಕೇಳಲ್ಲ. ಈಗ ಮನೆಯಲ್ಲಿ ನಾವು ಇರ್ತೀವಿ, ನಮ್ಮ ಪೇರೆಂಟ್ಸ್ಗಳು ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳ್ತಾನೆ ಇರ್ತಾರೆ. ಮುಂದೆ ನಾವೇ ಪೇರೆಂಟ್ಸ್ಗಳಾಗ್ತೀವಿ, ಅಂದರೆ ಒಂದು ಸ್ತ್ರೀಗೆ ಗಂಡನಾಗ್ತೀವಿ, ಮಕ್ಕಳಿಗೆ ತಂದೆ ಆಗ್ತೀವಿ. ನಾವು ಇವರಿಗೆಲ್ಲವನ್ನ ಕೊಡಲಿ ಅಂಥೇಳಿ ಹೆಂಡತಿ ಮಕ್ಕಳು ಬಯಸ್ತಾ ಇರ್ತಾರೆ. ಆದರೆ ನಮ್ಮ ಅಪ್ಪನಿಗೆ ಏನಾದರೂ ಬೇಕಾ ಅಂಥೇಳಿ ಯಾವುದೇ ಮಕ್ಕಳು ಕೇಳಲ್ಲ. ಇನ್ನು ಹೆಂಡತಿ ಕೂಡ ನಿನಗೇನಾದರೂ ಬೇಕಾ ಅಂಥೇಳಿ ಯಾವುದೇ ಹೆಂಡತಿ ಕೇಳಕ್ಕೆ ಹೋಗಲ್ಲ. ಬರೀ ಹೆಂಡತಿಯಾಗಿ ಅದು ಕೊಡಿಸು ಇದು ಕೊಡಿಸು ಅಂತೇಳಿ ಕೇಳ್ತಾನೆ ಇರ್ತಾರೆ. ಮಕ್ಕಳು ಕೂಡ ಕೇಳ್ತಾನೆ ಇರ್ತಾರೆ. ಈ ಜಗತ್ತು ಕೂಡ ನಮ್ಮಿಂದ ಅದು ಕೊಡು ಇದು ಕೊಡು ಅದು ಮಾಡು ಇದು ಮಾಡು ಅಂಥೇಳಿ ಎಕ್ಸ್ಪೆಕ್ಟೇ ಮಾಡ್ತಾ ಇರುತ್ತೆ. ಆದರೆ ಯಾರೂ ಕೂಡ ನಮಗೇನು ಬೇಕು, ನಮ್ಮ ಅವಶ್ಯಕತೆಗಳು ಏನು ಅನ್ನೋದನ್ನು ಕೇಳಲ್ಲ. ಸೊ ಅದಕ್ಕಾಗಿಯೇ ಗುಡ್ ಮ್ಯಾನ್ಗಳು ಸೈಲೆಂಟಾಗಿ ಸಫರ್ ಆಗ್ತಾ ಇರ್ತಾರೆ. ಇನ್ನು ಮತ್ತೊಂದು ದೊಡ್ಡ ಕಾರಣ ಕೊಡಬೇಕಪ್ಪ ಅಂತಂದರೆ, ಸೊಸೈಟಿ ರಿವಾರ್ಡ್ಸ್ ರಿಸಲ್ಟ್ಸ್ ನಾಟ್ ಎಫರ್ಟ್ಸ್. ಈ ನಮ್ಮ ಸಮಾಜ ಇದೆಯಲ್ಲ ತುಂಬಾ ಹೊಲಸು ಮೆಂಟ್ಯಾಲಿಟಿ ಒಂದಿಗಿದೆ. ನಮ್ಮ ಸಮಾಜ ಬರೀ ರಿಸಲ್ಟ್ಸ್ಗಳನ್ನು ಗೌರವಿಸುತ್ತೆ, ಹಾನೆಸ್ಟ್ ಆಗಿರುವ ಎಫರ್ಟ್ಸ್ಗಳನ್ನು ಗೌರವಿಸಲ್ಲ. ನೀವು ಯಾವುದಾದ್ರೂ ಜಾಬನ್ನು ಮಾಡಿ, ಬಿಸ್ನೆಸ್ ಮಾಡಿ, ಸ್ಪೋರ್ಟ್ಸಲ್ಲಿ ಹೋಗಿ, ಮೂವಿ ಮಾಡಿ, ಯೂಟ್ಯೂಬ್ ಚಾನಲ್ ಮಾಡಿ, ಏನೇ ಮಾಡಿ, ಅದಕ್ಕೋಸ್ಕರ ನೀವು ಡೇ ಆ್ಯಂಡ್ ನೈಟ್ ಎಫರ್ಟ್ ಹಾಕಿರ್ತೀರ. ನೀವು ಎಫರ್ಟ್ ಹಾಕಿರೋದಕ್ಕೆ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಅದಕ್ಕೆ ಗೌರವ ಸಿಗಲ್ಲ. ನಿಮಗೆ ರಿಸಲ್ಟ್ ಸಿಕ್ಕು ನೀವು ಸಕ್ಸಸ್ಫುಲ್ ಆಗಿದ್ದರೆ ಮಾತ್ರ ಭಾರಿ ಅಂದಂಗೆ ಎಲ್ಲರೂ ಕೂಡ ಗೆದ್ದ ಎತ್ತಿನ ಬಾಲ ಹಿಡಿದುಬಿಟ್ಟು ನಿಮ್ಮ ಚಮಚಾಗಿರಿ ಮಾಡ್ತಾ ಬರ್ತಾರೆ. ಆದರೆ ನೀವು ಅದಕ್ಕೆ ಹಾನೆಸ್ಟಾಗಿ ಎಫರ್ಟ್ ಹಾಕಿದ್ದೀರಾ, ನಿಮ್ಮ ಜೀವನವನ್ನು ಕೊಟ್ಟಿದ್ದೀರಾ, ಟೈಮ್ ಕೊಟ್ಟಿದ್ದೀರಾ, ಅದಕ್ಕಾಗಿ ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅನ್ನೋದನ್ನು ಯಾರೂ ನೋಡಲ್ಲ. ನಿಮ್ಮ ಪೇರೆಂಟ್ಸ್ಗಳು ನೋಡಲ್ಲ, ನಿಮ್ಮ ಲೈಫ್ ಪಾರ್ಟ್ನರು ನೋಡಲ್ಲ, ನಿಮ್ಮ ಮಕ್ಕಳು ನೋಡಲ್ಲ. ಬರೀ ಎಲ್ಲರೂ ಕೂಡ ಗೆದ್ದ ಎತ್ತಿನ ಬಾಲ ಹಿಡಿತಾರೆ. ಸೊ ಪ್ರತಿಯೊಂದರಲ್ಲೂ ಕೂಡ ಕ್ರಿಮಿನಲ್ಗಳು, 2 ನಂಬರ್ ಮಾಡೋರು ಬಂದಿರ್ತಾರೆ, ಅವ್ರಿಗೆ ಇವೆಲ್ಲ ಸಿಗ್ತವೆ. ಇಲ್ಲಿ ಒಳ್ಳೆ ಗಂಡಸರು ಈ ಎಫರ್ಟ್ ಹಾಕಿದ್ರು ಸೋತೋಗಿರ್ತಾರೆ. ಸೊ ಇದು ಜಗತ್ತಿಗೆ ಕಾಣಿಸಲ್ಲ, ಅದಕ್ಕಾಗಿ ಗುಡ್ ಮ್ಯಾನ್ಗಳು ಸೈಲೆಂಟಾಗಿ ಸಫರ್ ಆಗ್ತಾ ಇರ್ತಾರೆ. ಇನ್ನು ಮತ್ತೊಂದು ಕಾರಣ ಹೇಳಬೇಕಪ್ಪ ಅಂತಂದರೆ, ಗುಡ್ ಮ್ಯಾನ್ ಕ್ಯಾರಿ ರೆಸ್ಪಾನ್ಸಿಬಿಲಿಟಿ ಅಲೋನ್. ಒಳ್ಳೆ ಪುರುಷರು ಎಲ್ಲ ಜವಾಬ್ದಾರಿಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮುಂದೆ ಸಾಕ್ತಾ ಇರ್ತಾರೆ, ನಗನಗ್ತಾ ಸಾಕ್ತಾ ಇರ್ತಾರೆ. ಈಗ ಓರ್ವ ತಂದೆ ಇದ್ದಾನೆ ಅಂತ ಅಂದ್ಕೊಳ್ಳಿ, ಅವನು ಕೆಲಸ ಮಾಡ್ತಾ ಇರ್ತಾನೆ, ಮಾರ್ಕೆಟಲ್ಲಿ ಹೋಗ್ತಾ ಇದ್ದರೂ ಕೂಡ ತನ್ನ ಎಲ್ಲ ಬಯಕೆಗಳನ್ನು, ಆಸೆಗಳನ್ನು ಮುಚ್ಚಿಟ್ಬಿಟ್ಟು ಹೆಂಡತಿಗೆ ಇದನ್ನು ಕೊಡಬೇಕು, ಮಕ್ಕಳಿಗೆ ಇದನ್ನು ಕೊಡಬೇಕು ಅಂಥೇಳಿ ಆತ ಪ್ರತಿ ಸಲ ಹೆಂಡತಿ ಮಕ್ಕಳಿಗೆ ಅದು ಬೇಕು ಇದು ಬೇಕು, ಮಕ್ಕಳ ಎಜುಕೇಷನ್ಗೆ ಉಳಿಸ್ಬೇಕು, ಮಗಳ ಮದುವೆಗೆ ಕಾಯಬೇಕು ಅಂಥೇಳಿ ಎಲ್ಲವನ್ನ ಕೂಡ ಬೇರೆಯವ್ರಿಗೇ ಮಾಡ್ತಾ ಹೋಗ್ತಿರ್ತಾನೆ. ಮನೆಯಲ್ಲಿ ಪೇರೆಂಟ್ಸ್ಗಳಿದ್ದರೆ ಪೇರೆಂಟ್ಸ್ಗಳು ನನ್ನನ್ನು ಕಷ್ಟಪಟ್ಟು ಬೆಳೆಸಿದ್ದಾರೆ, ಅವ್ರಿಗೆ ಕೊಡಬೇಕು ಅಂಥೇಳಿ ಈ ರೀತಿ ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡ್ಬಿಡ್ತಾನೆ. ಮತ್ತು ಆ ಎಲ್ಲ ಜವಾಬ್ದಾರಿಗಳನ್ನು ಏಕಾಂಗಿಯಾಗಿ ನಿಭಾಯಿಸ್ತಾ ಇರ್ತಾನೆ. ಜೀವನದ ಬಂಡಿಯನ್ನು ಒಬ್ಬನೇ ಎಳೆದುಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕಾಗಿ ಗುಡ್ ಮ್ಯಾನ್ಗಳು ಜಾಸ್ತಿ ಸಫರ್ ಆಗ್ತಾರೆ. ಆದರೆ ಬ್ಯಾಡ್ ಮ್ಯಾನ್ಗಳು ರೆಸ್ಪಾನ್ಸಿಬಿಲಿಟಿಯನ್ನೇ ತೆಗೆದುಕೊಳ್ಳಲ್ಲ. ಅವರೆಲ್ಲವನ್ನು ಕೂಡ ಲೈಟಾಗಿ ತೆಗೆದುಕೊಳ್ತಾ ಇರ್ತಾರೆ, ಎಲ್ಲವೂ ಕೂಡ ಅವರಿಗೆ ಪುಕ್ಸಟೆ ಸಿಕ್ಕಿರುತ್ತೆ. ಆದರೆ ಗುಡ್ ಮ್ಯಾನ್ಗಳಿಗೆ ಏನೂ ಪುಕ್ಸಟೆಯಾಗಿ ಸಿಗಲ್ಲ, ಮತ್ತು ಇವರು ಎಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನು ಹೊತ್ಕೊತಾರೆ. ಸೊ ಇದರಿಂದ ಇವರು ಜಾಸ್ತಿ ಸಫರ್ ಆಗ್ತಾರೆ. ಇನ್ನು ಮತ್ತೊಂದು ಲಾಸ್ಟ್ ಕಾರಣ ಹೇಳಬೇಕಪ್ಪ ಅಂತಂದರೆ, ಗುಡ್ನೆಸ್ ಮಿಸ್ಟೇಕನ್ ಫಾರ್ ವೀಕ್ನೆಸ್. ಈ ಜಗತ್ತಿದೆಯಲ್ಲ, ನಮ್ಮಲ್ಲಿರುವ ಗುಡ್ನೆಸ್ಸನ್ನೇ ವೀಕ್ನೆಸ್ ಅಂತ ಕನ್ಸಿಡರ್ ಮಾಡುತ್ತೆ. ನಾವು ಹೋಗಲಿ ಬಿಡು ಅಂತೇಳಿ ಬಿಟ್ಟಿರ್ತೀವಿ, ಇಗ್ನೋರ್ ಮಾಡಿರ್ತೀವಿ, ಕ್ಷಮಿಸಿಬಿಟ್ಟಿರ್ತೀವಿ. ಆದರೆ ಜಗತ್ತು ಗುಡ್ನೆಸ್ಸನ್ನು ಗ್ರೇಟ್ನೆಸ್ ಥರ ನೋಡಲ್ಲ, ಗುಡ್ನೆಸ್ಸನ್ನು ಈ ಜಗತ್ತು ವೀಕ್ನೆಸ್ ಥರ ನೋಡುತ್ತೆ. ಅದಕ್ಕಾಗಿಯೇ ಒಳ್ಳೆ ಗಂಡ್ಮಕ್ಕಳು ಸಫರ್ ಆಗ್ತಾರೆ. ಇಷ್ಟೆಲ್ಲ ಕಾರಣಗಳಿಂದಾಗಿ ಗುಡ್ ಮ್ಯಾನ್ಗಳು ತಮ್ಮ ಲೈಫಲ್ಲಿ ಜಾಸ್ತಿ ಸಫರ್ ಆಗ್ತಾ ಇದ್ದಾರೆ. ಈಗ ನಾವು ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ನೋಡೋಣ. ನೀವು ಗುಡ್ ಮ್ಯಾನ್ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ನೀವು ಗುಡ್ ಮ್ಯಾನ್ ಆಗಲೇಬೇಕು, ಗ್ರೇಟ್ ಮ್ಯಾನ್ ಆಗಲೇಬೇಕು, ಇದೇ ನಿಮ್ಮ ಲೈಫಿನ ಗೋಲ್ ಆಗಿರಬೇಕು. ಆದರೆ ನಾನು ಗುಡ್ ಮ್ಯಾನ್ ಇರುವೆ ಅಂಥೇಳಿ ಅನಾವಶ್ಯಕವಾಗಿ ಸಫರ್ ಆಗಬಾರ್ದು, ಸ್ಟ್ರಗಲ್ ಮಾಡಬಾರ್ದು. ಗುಡ್ ಮ್ಯಾನ್ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಗುಡ್ ಮ್ಯಾನ್ ಆಗಿಬಿಟ್ಟು ನೀವು ಡಿಸರ್ವ್ ಮಾಡೋದನ್ನು ಪಡೆದುಕೊಳ್ಳುವ ಬದಲು ಲೂಸರ್ ಆಗೋದು ತಪ್ಪಿದೆ, ಅನಾವಶ್ಯಕವಾಗಿ ಸಫರ್ ಮಾಡೋದು ತಪ್ಪಿದೆ. ಅದಕ್ಕಾಗಿ ನೀವು ಸ್ವಲ್ಪ ಮ್ಯಾಚ್ಯೂರ್ ಆಗಬೇಕು. ಗುಡ್ ಮ್ಯಾನ್ ಆಗಿದ್ದುಕೊಂಡೇ ನೀವು ನಿಮ್ಮ ಲೈಫಲ್ಲಿ ನೀವೇನು ಡಿಸರ್ವ್ ಮಾಡ್ತೀರೋ ಅದೆಲ್ಲವನ್ನು ಪಡೆದುಕೊಳ್ಳಬೇಕು. ಕಷ್ಟಪಟ್ಟಿದ್ದೀರಾ, ಕೆಲಸ ಮಾಡಿದ್ದೀರಾ ಅಂತಂದರೆ ನಿಮಗೇನು ಸಿಗಬೇಕು ಅದನ್ನು ನೀವು ಪಡೆದುಕೊಳ್ಳಲೇಬೇಕು. ಸಿಗಲಿಲ್ಲ ಅಂತಂದರೆ ಕಿತ್ತುಕೊಳ್ಳಬೇಕು. ಈ ಆ್ಯಟಿಟ್ಯೂಡು ನಿಮ್ಮಲ್ಲಿ ಡೆವಲಪ್ ಆಗಬೇಕು. ನೀವು ಲೂಸರ್ ಆಗಬಾರ್ದು, ನೀವು ವಿನ್ನರ್ ಮೆಂಟ್ಯಾಲಿಟಿಯನ್ನು ಬೆಳೆಸಿಕೊಳ್ಬೇಕು.
ಸೊ ನೀವು ಗುಡ್ ಮ್ಯಾನ್ ಆಗಿ ಸಫರ್ ಆಗಬಾರ್ದಪ್ಪ ಅಂತಂದರೆ ನಾನೀಗೇನು ಟಿಪ್ಸ್ಗಳನ್ನು ಹೇಳ್ತೀನೋ ಅವುಗಳನ್ನು ಸರಿಯಾಗಿ ಫಾಲೋ ಮಾಡಬೇಕು. ನಂಬರ್ 1, ಸ್ಟಾಪ್ ಇಗ್ನೋರಿಂಗ್ ಯುವರ್ ಎಮೋಷನ್ಸ್. ನೀವು ನಿಮ್ಮ ಭಾವನೆಗಳನ್ನು ಇಗ್ನೋರ್ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ನಿಮಗೆ ಗುಡ್ ಫೀಲ್ ಆಗ್ತಾ ಇದೆ ಅಂತಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ, ಬ್ಯಾಡ್ ಫೀಲ್ ಆಗ್ತಾ ಇದೆ ಅಂತಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ, ನಿಮಗೆ ಇಲ್ಲಿ ಡಿಸ್ಕಂಫರ್ಟ್ ಆಗ್ತಾ ಇದೆ ಅಂತಂದರೆ ಅದನ್ನು ಕೂಡ ಎಕ್ಸ್ಪ್ರೆಸ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಫೀಲಿಂಗ್ಸ್ಗಳನ್ನು ಬಚ್ಚಿಡುವ ಪ್ರಯತ್ನ ಮಾಡಬೇಡಿ, ನಿಮ್ಮ ಭಾವನೆಗಳನ್ನು ದಬಾಯಿಸೋಕೆ ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ನಿಮ್ಮ ಭಾವನೆಗಳನ್ನು ಅಲ್ಲೇ ಎದೆಯಲ್ಲಿ ಬಚ್ಚಿಟ್ಟುಕೊಳ್ತಾ ಹೋದರೆ ಆ ಭಾವನೆಗಳು ಅಲ್ಲೇ ಹೆಪ್ಪುಗಟ್ತವೆ, ಒಂದಲ್ಲ ಒಂದಿನ ಜ್ವಾಲಾಮುಖಿಯ ಥರ ಸಿಡಿದು ಬಿಡ್ತವೆ. ಸೊ ಆವಾಗ ತುಂಬಾ ಪ್ರಾಬ್ಲಮ್ಗಳಾಗ್ತವೆ. ಅದಕ್ಕಾಗಿ ನೀವು ನಿಮ್ಮ ಭಾವನೆಗಳನ್ನು ಬಚ್ಚಿಡೋಕೆ ಹೋಗ್ಬೇಡಿ, ಅವುಗಳನ್ನು ಎಕ್ಸ್ಪ್ರೆಸ್ ಮಾಡಿ. ನೀವು ನಿಮ್ಮ ಫೀಲಿಂಗ್ಸ್ಗಳನ್ನು ಯಾವುದೇ ಭಯ ಇಲ್ಲದೆ ಎಕ್ಸ್ಪ್ರೆಸ್ ಮಾಡಿ. ನಿಮಗೇನು ಅನಿಸುತ್ತೋ ಅದನ್ನು ಸೀದಾ ಹೇಳಿಬಿಡಿ. ಯಾರಿಗೂ ಕೂಡ ಹೆದರಕ್ಕೆ ಹೋಗ್ಬೇಡಿ, ನಾಚಕ್ಕೆ ಹೋಗ್ಬೇಡಿ. ನಿಮ್ಮ ಭಾವನೆಗಳನ್ನು ನೀವೇ ವ್ಯಕ್ತಪಡಿಸಬೇಕು. ನಿಮಗೇನು ಬೇಕು ಅನ್ನೋದನ್ನು ನೀವು ಹೇಳಿದಾಗಲೇ ತಾನೇ ಈ ಜಗತ್ತಿಗೆ ಗೊತ್ತಾಗೋದು. ಅದಕ್ಕಾಗಿ ಧೈರ್ಯವಾಗಿ ನಿಮ್ಮ ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಿ. ನಿಮಗೆ ಅವಶ್ಯಕತೆ ಇದೆ ಅಂತಂದರೆ ನಿಮ್ಮ ಫೀಮೇಲ್ ಫ್ರೆಂಡ್ಸ್ಗಳೊಂದಿಗೆ ಸ್ವಲ್ಪ ಮಾತಾಡಿ. ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದರೆ ಹೆಣ್ಮಕ್ಕಳಲ್ಲಿ ಸ್ವಲ್ಪ ಎಮೋಷ್ನಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ. ಅವರಿಗೆ ಅವರ ಭಾವನೆಗಳನ್ನು ಹ್ಯಾಂಡ್ಲಿಂಗ್ ಮಾಡುವ ಕಲೆ ಗೊತ್ತಿರುತ್ತೆ. ನೀವು ಕೂಡ ಎಮೋಷ್ನಲಿ ಡೆಡ್ ಇರ್ತೀರ, ಇನ್ನು ನಿಮ್ಮ ಮೇಲ್ ಬೆಸ್ಟ್ ಫ್ರೆಂಡ್ಸ್ಗಳು ಕೂಡ ನಿಮಗಿಂತ ದೊಡ್ಡ ಪೆದ್ರಿರ್ತಾರೆ. ಅವರು ನೀವೇನೋ ಹೇಳಕ್ಕೆ ಹೋದರೆ ಅವ್ರು ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಳಲ್ಲ, ನಗ್ತಾರೆ, ಇಲ್ಲ ಅಂತಂದರೆ ನಿಮಗೆ ಬೈತಾರೆ. ಅದಕ್ಕಾಗಿ ನೀವು ಸ್ವಲ್ಪ ಫೀಮೇಲ್ ಬೆಸ್ಟ್ ಫ್ರೆಂಡ್ಸ್ಗಳ ಜೊತೆಗೆ ಮಾತಾಡಿ ನಿಮ್ಮ ಭಾವನೆಗಳಿಗೆ ಹೊರ ಹೋಗೋಕ್ಕೆ ಅವಕಾಶ ಕೊಡಿ. ನಿಮ್ಮ ದೇಹದಲ್ಲಿ ಯಾವುದು ಅನಾವಶ್ಯಕವಾಗಿದೆಯೋ ಅದು ಹೊರಗಡೆ ಹೋದರೆ ಮಾತ್ರ ನೀವು ಹೆಲ್ದಿಯಾಗಿರ್ತೀರ. ಅದಕ್ಕಾಗಿ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ನೀವು ಏನೇ ಮಾಡಿ, ಯಾರೊಂದಿಗೂ ಬೇಕಾದರೂ ಸ್ನೇಹ ಪ್ರೀತಿ ಸಂಬಂಧಗಳನ್ನು ಬೆಳೆಸಿ, ಎಲ್ಲೇ ಕೆಲಸ ಮಾಡಿ, ಜಾಬ್ ಮಾಡಿ, ಬಿಸ್ನೆಸ್ ಮಾಡಿ, ಏನೇ ಇರಲಿ, ನಿಮ್ಮ ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫು, ಸೋಷಿಯಲ್ ಲೈಫು, ಲವ್ ಲೈಫು, ಫ್ರೆಂಡ್ಶಿಪ್ ಲೈಫು ಎಲ್ಲದರಲ್ಲೂ ಕೂಡ ನೀವು ಕ್ಲಿಯರ್ ಕಟ್ ಆಗಿರುವ ಮತ್ತು ಹೆಲ್ದಿ ಆಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಿ. ಬೌಂಡ್ರಿಗಳನ್ನು ಸೆಟ್ ಮಾಡೋದರಲ್ಲಿ ತಪ್ಪೇನಿಲ್ಲ. ನೀವು ಬೌಂಡ್ರಿಗಳನ್ನು ಸೆಟ್ ಮಾಡಲೇಬೇಕು, ನೋ ಹೇಳೋದನ್ನು ಕಲೀಲೇಬೇಕು. ನಿಮಗೆ ನೀವು ಫಸ್ಟ್ ಪ್ರಯಾರಿಟಿಯನ್ನು ಕೊಡಲೇಬೇಕು. ಅಂದಾಗಲೇ ನೀವು ಖುಷಿಯಾಗಿರ್ತೀರ. ಇಲ್ಲಪ್ಪ ಅಂತಂದರೆ ಅನಾವಶ್ಯಕವಾಗಿ ಟೈಮನ್ನು, ದುಡ್ಡನ್ನು ವೇಸ್ಟ್ ಮಾಡ್ಕೊಂಡ್ಬಿಟ್ಟು ನರಳ್ತಾ ಇರ್ತೀರ. ಅದಕ್ಕಾಗಿ ಬೌಂಡ್ರಿಗಳನ್ನು ಸೆಟ್ ಮಾಡೋದನ್ನು ನೀವು ಕಲಿಬೇಕು. ಇನ್ನು ಇದರ ಜೊತೆಗೆ ಕಡ್ಡಾಯವಾಗಿ ನೀವು ನಿಮ್ಮ ಲೈಫಲ್ಲಿ ಟೈಮ್ ಫ್ರೀಡಮನ್ನು ಮತ್ತು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಲೇಬೇಕು. ಜಗತ್ತು ದುಡ್ಡಿಗೆ ಬೆಲೆ ಕೊಡುತ್ತೆ, ನನ್ನ ಹತ್ರ ದುಡ್ಡಿಲ್ಲ ಅಂಥೇಳಿ ಅಳ್ತಾ ಕೂಡೋದ್ರಿಂದ ನಿಮಗೇನು ರೆಸ್ಪೆಕ್ಟು, ಲವ್ವು ಇದೇನು ಸಿಗಲ್ಲ. ಜಗತ್ತು ದುಡ್ಡಿಗೆ ಬೆಲೆ ಕೊಡ್ತಾ ಇದೆನಾ? ಅರ್ನ್ ಮನಿ, ದುಡ್ಡು ಗಳಿಸಿ, ನೇಮ್ ಫೇಮ್ ಗಳಿಸಿ. ಕೆಲಸ ಮಾಡೋದೇ ನಿಜ ಇದೆ ಅಂತಂದರೆ ಗಳಿಸೋಕೆ ಯಾಕೆ ಹೆದರ್ತೀರ? ಕೆಲಸ ಮಾಡಿ, ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡಿ, ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ, ಫೈನಾನ್ಷಿಯಲ್ ಫ್ರೀಡಮನ್ನು ಸಾಧಿಸಿ, ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ, ಟೈಮ್ ಫ್ರೀಡಮನ್ನು ಸಾಧಿಸಿ. ನಿಮ್ಮ ಹತ್ರ ಟೈಮ್ ಫ್ರೀಡಮ್ ಕೂಡ ಇದೆ, ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಇದೆ ಅಂತಂದರೆ ಈ ಜಗತ್ತು ನಿಮ್ಮ ಕಾಲು ಕೆಳಗಿರುತ್ತೆ. ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ಬೋದು, ಸಫರ್ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಅದಕ್ಕಾಗಿ ಇವೆರಡನ್ನು ಅಚೀವ್ ಮಾಡಿ. ಒಂದು ವೇಳೆ ನಿಮಗೆ ಟೈಮ್ ಫ್ರೀಡಮನ್ನು, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನೀವು ನಿಮ್ಮ ಲೈಫಲ್ಲಿ ಟೈಮ್ ಫ್ರೀಡಮನ್ನು, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿದ ನಂತರ ನಿಮ್ಮ ಲೈಫನ್ನು ನಿಮಗೆ ಹೇಗೆ ಬೇಕೋ ಹಂಗೆ ಎಂಜಾಯ್ ಮಾಡಿ. ಯುವರ್ ಬಾಡಿ ಯುವರ್ ರೂಲ್ಸ್, ಯುವರ್ ಮನಿ ಯುವರ್ ರೂಲ್ಸ್, ಯುವರ್ ಟೈಮ್ ಯುವರ್ ರೂಲ್ಸ್. ಸೊ ನಿಮ್ಮದೇ ಇದೆ. ಸೊ ನಿಮ್ಮದೆಲ್ಲವೂ ಇದ್ದಾಗ ನಿಮ್ಮಿಷ್ಟದಂತೆ ಎಲ್ಲ ಆಗಬೇಕು. ಸೊ ಈ ಕ್ಲಾರಿಟಿಯೊಂದಿಗೆ ನೀವು ನಿಮ್ಮ ಲೈಫನ್ನು ಹೆಲ್ದಿಯಾಗಿ, ಹ್ಯಾಪಿಯಾಗಿ, ವೆಲ್ದಿಯಾಗಿ, ರೊಮ್ಯಾಂಟಿಕ್ಕಾಗಿ, ಸಕ್ಸಸ್ಫುಲ್ಲಾಗಿ ಎಂಜಾಯ್ ಮಾಡಿ. ಸೊ ಇಷ್ಟೇ ಜೀವನ ಆಗಿದೆ. ನೀವು ಒಳ್ಳೆ ಗಂಡಸರಾಗಿ ನರಳಕ್ಕೆ ಹೋಗಬೇಡಿ. ಒಳ್ಳೆ ಗಂಡಸರಾಗಿದ್ದುಬಿಟ್ಟು ಸರಿಯಾಗಿ ನಿಮ್ಮ ಲೈಫಿನ ಮೇಲೆ ಕಂಟ್ರೋಲನ್ನು ತೆಗೆದುಕೊಂಡ್ಬಿಟ್ಟು ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ. ಇದೇ ಈ ಸಮಸ್ಯೆಗೆ ಸೊಲ್ಯೂಷನ್ ಆಗಿದೆ. ನೀವು ಸ್ವಲ್ಪ ಅಸಲಿ ಪುರುಷರ ಥರ ಥಿಂಕ್ ಮಾಡಿ. ನೀವು ಸ್ವಲ್ಪ ಕಿಂಗ್ನ ಥರ ಅಟಿಟ್ಯೂಡ್ ಬೆಳೆಸಿಕೊಳ್ಳಿ, ವಿನ್ನರ್ ಅಟಿಟ್ಯೂಡ್ ಬೆಳೆಸಿಕೊಳ್ಳಿ. ಲೂಸರ್ ಅಟಿಟ್ಯೂಡ್ನಿಂದ ಹೊರಗೆ ಬನ್ನಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಾನು ಹೇಳಿದ್ದು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.